ಕೊನೆಯ ಕಾರ್ತಿಕ ಸೋಮವಾರದ ಅಂಗವಾಗಿ ಮಂಡ್ಯ ಜಿಲ್ಲೆಯ ಮದ್ದೂರಿನ ಶಿಂಷಾ ನದಿ ತೀರದಲ್ಲಿರುವ ವೈದ್ಯನಾಥೇಶ್ವರ ದೇವಾಲಯದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಈ ವೇಳೆ ಮಹಿಳೆಯರು ಗಂಗೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಾವು ಹುಟ್ಟಿದಾಗ್ಲಿಂದನೂ ಇಲ್ಲಿ ದೂರದರ್ಶನದೊಂದಿಗೆ ಭಕ್ತ ಕೃಷ್ಣ ಪ್ರತಿ ವರ್ಷ ಕಾರ್ತಿಕ ಮಾಸದಂದು ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸುವ ಪದ್ಧತಿಯನ್ನು ಅನುಸರಿಸಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ನಿಷ್ಠೆಯಿಂದ ಈ ದೇವರನ್ನ ಮಾಡಿದೀವಿ. ನಾವು ಇಲ್ಲೇ ಬಂದು ಪ್ರತಿ ವರ್ಷ ಮತ್ತೋರ್ವ ಭಕ್ತ ಪ್ರಭು ಸಾವಿರಾರು ವರ್ಷಗಳ ಮುಡಿ ತೆಗೆಸ್ಕೊಂಡು ಹೋಗ್ತಾ ಇದ್ದೇವೆ. ನಾವು 11 ವರ್ಷದವರೆಗೂ ಹೊರಗಡೆ ಎಲ್ಲೂ ಕಟಿಂಗ್ ಮಾಡಿಸ್ದೇನೆ ಇಲ್ಲೇ ಮುಡಿ ತೆಗೆಸೋ ಪದ್ಧತಿ ನಮ್ಮಲ್ಲಿತ್ತು. ವಿಶೇಷ ಪೂಜೆಗಳು ನಡೀತಿದೆ. ಮತ್ತೋರ್ವ ಭಕ್ತ ಪ್ರಭು ಸಾವಿರಾರು ವರ್ಷಗಳ ಇತಿಹಾಸವಿರುವ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಇಲ್ಲಿನ ಹುತ್ತದ ಮಣ್ಣಿನ ಸ್ಪರ್ಶದಿಂದ ಚರ್ಮ ಕಾಯಿಲೆ ಕಡಿಮೆಯಾಗುತ್ತದೆ ಎಂಬ ಪ್ರತೀತಿ ಇದೆ ಎಂದರು. ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಪೂಜೆಗೆ ಬರ್ತಾರೆ. ಯಾವುದೇ ಚರ್ಮ ಕಾಯಿಲೆಗಳಿದ್ರೂ ಕೂಡ ಇಲ್ಲಿನ ಹುತ್ತದ ಒಂದು ಪ್ರಸಾದವನ್ನು ಲೇಪಿಸಿದ್ರೆ ತುಂಬ ಬೇಗ ವಾಸಿಯಾಗುತ್ತೆ ಅಂತ ಪ್ರತೀತಿ. ಮಾಮೂಲಿ ಗಂಗೆ ಪೂಜೆ ಮಾಡ್ತಾರೆ ಎಲ್ಲ. ನಮ್ಮಲ್ಲಿ ಏನಾದರೂ ಸ್ಥಳೀಯರಾದ ಆಶಾ ಗಂಗೆ ಪೂಜೆ ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ, ಅನೇಕ ಜನರ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿವೆ ಎನ್ನುವ ನಂಬಿಕೆ ಇದೆ ಎಂದು ತಿಳಿಸಿದರು. ತುಂಬಾ ದೂರಿನೆಲ್ಲ ಬರ್ತಾರೆ. ಬಟ್ ಕೋಟ್ಯಾಂತರ ಜನ ಇಲ್ಲಿ ಬಂದ್ರೂ ಎಲ್ಲರಿಗೂ ಒಳ್ಳೆಯದಾಗಿದೆ. ದೇವಸ್ಥಾನದ ಅರ್ಚಕ ಷಣ್ಮುಖ ಚೋಳರ ಕಾಲದಲ್ಲಿ ಸ್ಥಾಪನೆಯಾಗಿರುವ ಈ ದೇವಸ್ಥಾನಕ್ಕೆ ಶಿಂಷಾ ನದಿಯಲ್ಲಿ ಮಿಂದು ಒದ್ದೆ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಹಾಕಿ ಹುತ್ತದ ಪ್ರಸಾದ ಪಡೆದರೆ ಚರ್ಮ ಕಾಯಿಲೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಎಂದರು. ಆರೋಗ್ಯ ಸಮಸ್ಯೆ ಇದು ನಿವಾರಣೆ ಆಗುತ್ತೆ. ಇದು ಚೋಳರ ಕಾಲದಲ್ಲಿ ಬೆಳೆದಿರುವಂಥ ದೇವಸ್ಥಾನ. ಒಳಗಡೆ ಹುತ್ತ ಇರೋದ್ರಿಂದ ಸ್ವಯಂಭೂ ಸ್ವಾಮಿ ಅಂತ ಹೇಳಿ ಪ್ರತೀತಿ ಇದೆ. ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಶಿವರಾಜು ಕಾರ್ತಿಕ ಮಾಸ, ಶಿವರಾತ್ರಿ, ಯುಗಾದಿ ದಿನಗಳಂದು ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತರಿಗೆ ವಸತಿ ಸೇರಿದಂತೆ ಮೂಲ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಶಿಂಷಾ ನದಿ ಪ್ರತಿನಿತ್ಯ ಹರಿತಿದೆ. ಮತ್ತು ಇಲ್ಲಿ ಎಷ್ಟೇ ಜನ ಬಂದ್ರೂ, ಎಷ್ಟೇ ಸಾವಿರ ಆಗ್ಬೋದು, ಎಷ್ಟೇ ಜನ ಬಂದ್ರೂ ನಾವು ಪ್ರತಿನಿತ್ಯ ದಾಸೋಹವನ್ನು ನಡೆಸ್ತೀವಿ.